ಬಾಗಲಕೋಟ್ ನಗರದಲ್ಲಿ ಮೇಲಿಂದ ಮೇಲೆ ಬೀದಿ ನಾಯಿಗಳ ಕಾಟದಿಂದ ಸಾಕಷ್ಟು ಜನರಿಗೆ ಬೀದಿ ನಾಯಿ ಕಚ್ಚುವುದರಿಂದ ಈಗಾಗಲೇ ಏನು ಒಬ್ಬ 10 ವರ್ಷದ ಬಾಲಕಿ ನವನಗರದಲ್ಲಿ ಬೀದಿ ನಾಯಿ ಕಚ್ಚಿದ್ರಿಂದ ಮೃತಪಟ್ಟಂಥ ಘಟನೆ ಮಾಸುವ ಮುನ್ನವೇ ಬಾಗಲಕೋಟ್ ನಗರದ ನಾವೇಗಿದ್ದೀವಿ. ಇದೇನು ಒಂದು ನಗರದಲ್ಲಿ ಸಾಕಷ್ಟು ಒಂದು ಬೀದಿ ನಾಯಿಗಳು ಇರೋದ್ರಿಂದ ಇದೇ ಒಂದು ಏರಿಯಾದಲ್ಲಿ ನಿನ್ನೆ ಏನು ರಾತ್ರಿ ವೇಳೆಯಲ್ಲಿ ಇಲ್ಲಿ ಚರಂತಿ ಮಠದಲ್ಲಿ ಒಂದು ಪುರಾಣವಿತ್ತು. ಆ ಪುರಾಣ ಕೇಳಿ ಬರಬೇಕಾದ್ರೆ 10-12 ಜನರಿಗೆ ಕೂಡ ಏಕಾಏಕಿಯಾಗಿ ನಾಯಿ ದಾಳಿ ಮಾಡಿ ಸಾಕಷ್ಟು ಗಂಭೀರವಾಗಿ ಕಚ್ಚಿದಂಥ ಘಟನೆ ನಡೆದಿದೆ. ಈ ನೆಲೆಯಲ್ಲಿ ಈಗಾಗಲೇ ಸಾರ್ವಜನಿಕರು ಸಾಕಷ್ಟು ನಗರಸಭೆ ಆಗಿರ್ಬೋದು ಮತ್ತು BTDದವರಿಗೆ ಹೇಳಿದರೂ ಕೂಡ ಯಾರೂ ಕೂಡ ಇತ್ತ ಕಡೆ ಗೇರ್ ಮಾಡ್ತಾ ಇಲ್ಲ. ಹೀಗಾಗಿ ಬೀದಿ ನಾಯಿ ದಿನ ಒಬ್ಬರಿಗಿಲ್ಲ ಒಬ್ಬರಿಗೆ ಕಡಿತಾ ಇರ್ತಾವೆ ಅನ್ನೋವಂಥದ್ದು ಕೂಡ ಇಲ್ಲಿದ್ದಂಥ ಸಾರ್ವಜನಿಕರು ಹೇಳ್ತಾ ಇದ್ದಾರೆ. ಆದರೆ ಸಾಕಷ್ಟು ನಗರದಲ್ಲಿ ಈ ರೀತಿಯಾಗಿ ಬೀದಿ ನಾಯಿಗಳ ಹಾವಳಿಯಿಂದ ಏನು ಸಾಕಷ್ಟು ಜನರಿಗೆ ಕಚ್ತಾ ಇವೆ. ಕಚ್ಚಿದರೂ ಕೂಡ ಅಧಿಕಾರಿಗಳು ಕೂಡ ಬರೀ ಸಮಜಾಯಿಷಿ ನೀಡ್ತಾರೆ, ಆದರೆ ಯಾವುದೇ ಒಂದು ಕ್ರಮ ತಗೊಂಡಿಲ್ಲ. ಹೀಗಾಗಿ ಬೀದಿ ನಾಯಿಗಳ ಸಂಖ್ಯೆಯೂ ಕೂಡ ಹೆಚ್ಚಾಗಿರೋದ್ರಿಂದ ಈಗಾಗಲೇ ಜನರು ಓಡಾಡಬೇಕಾದ್ರೆ ಭಾಳಷ್ಟು ಒಂದು ಏನು ಜೋಪಾನವಾಗಿ ಅಡ್ಡಾಡಬೇಕನ್ನುವಂಥ ಅಂಜಿ ಅಡ್ಡಾಡಬೇಕನ್ನುವಂಥ ಸ್ಥಿತಿಯಲ್ಲಿದ್ದಾರೆ. ಹೀಗಾಗಿ ಯಾರೂ ಕೂಡ ಮನೆಯಿಂದ ಮಕ್ಕಳನ್ನು ಕಳಿಸ್ಲಿಕ್ಕಾಗಿರ್ಬೋದು, ತಾವು ಕೂಡ ಹೋಗಬೇಕಾದರೂ ಕೂಡ ಭಾಳಷ್ಟು ಒಂದು ಜಾಗೃತಿಕತೆಯಿಂದ ಹೋಗಬೇಕನ್ನುವಂಥದ್ದು ಕೂಡ ಆಗ್ತಾಯಿದೆ. ಯಾಕಂತಂದರೆ ಈ ಒಂದು ಏರಿಯಾದಲ್ಲಿ ಸಾಕಷ್ಟು ಬೀದಿ ನಾಯಿಗಳು ಇರೋದರಿಂದ ಜನರು ಹೋಗಬೇಕಾದ್ರೆ ಕೈಯಲ್ಲಿ ಬಡ್ಗಿ ಹಿಡ್ಕೊಂಡು ಹೋಗ್ಬೇಕನ್ನುವಂಥ ಒಂದು ಪರಿಸ್ಥಿತಿ ಇದೆ. ಯಾಕಂದರೆ ಯಾವ ವೇಳೆಯಲ್ಲಿ ಯಾವ ಟೈಪ್ ನಾಯಿ ಬಂದು ದಾಳಿ ಮಾಡುತ್ತೆ ಅನ್ನುವಂಥದ್ದು ಕೂಡ ಈಗಾಗಲೇ ಸಾರ್ವಜನಿಕರು ಕೂಡ ಭಾಳಷ್ಟು ಒತ್ತಾಯ ಮಾಡ್ತಾ ಇದ್ದಾರೆ. ನಾವು ನೋಡ್ತಾ ಇರ್ಬೋದು, ಈಗ ಅಲ್ಲೇ ಒಂದು ನಾಯಿ ಹೋಗ್ತಾ ಇದೆ, ಜೊತೆಗೆ ಬಾಲಕರು ಕೂಡ ಇಲ್ಲೇ ಓಡಾಡ್ತಾ ಇರ್ತಾರೆ. ಆದರೆ ಏಕಾಏಕಿಯಾಗಿ ಏನು ಬಾಲಕರ ಮೇಲಾಗಿರ್ಬೋದು, ರೋಡ್ ಮೇಲೆ ಹೋಗಬೇಕಾದ್ರೆ ಯಾರೇ ಹೋದರೂ ಕೂಡ ಏನು ಒಮ್ಮಲ್ದೊಮ್ಮಲ್ಗೆ ದಾಳಿ ಮಾಡಿ ಅವರಿಗೆ ಕಚ್ಚಿ ಗಾಯಗೊಳಿಸಿದಂಥ ಘಟನೆಗಳು ಸಾಕಷ್ಟು ನಡೆದಿವೆ. ಈ ನಿಟ್ಟಿನಲ್ಲಿ ಏನು ನಗರಸಭೆಯವರು ಆಗಿರ್ಬೋದು, ಏನು ಸಾಕಷ್ಟು ಸಾರಿ ಇಲ್ಲಿದ್ದಂಥ ಸಾರ್ವಜನಿಕರು ಕೂಡ ಮನವಿ ಮಾಡಿದ್ದಾರೆ. ಆದರೆ ಯಾರೂ ಕೂಡ ಅಧಿಕಾರಿಗಳು ಬಂದಿಲ್ಲ, ಇಲ್ಲಿ ಏನಾಯಿತು ಅನ್ನುವಂಥದ್ದು ಕೂಡ ತಿಳಿದಿಲ್ಲ ಅನ್ನುವಂಥ ಮಾತನ್ನು ಸಾಕಷ್ಟು ಸಾರ್ವಜನಿಕರು ಆರೋಪ ಮಾಡ್ತಾ ಇದ್ದಾರೆ. ಇನ್ನು ಮುಂದಾದರೂ ಏನು ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈಗ ಈ ರೀತಿಯಾಗಿ ದಾಳಿ ಮಾಡಿದ ಹಿನ್ನೆಲೆಯಲ್ಲಿ ಸಾಕಷ್ಟು ಜನರಿಗೆ ಗಾಯ ಆಗಿ ಏನು ಜಿಲ್ಲಾ ಆಸ್ಪತ್ರೆಯಲ್ಲಿ ನಿನ್ನೆ ರಾತ್ರಿಯೇ ಚಿಕಿತ್ಸೆ ಪಡಿತಾ ಇದ್ದಾರೆ. ಜೊತೆಗೆ ಏನಂತಂದರೆ ಈ ರೀತಿಯಾಗಿ ನಾಯಿ ದಾಳಿ ಮಾಡೋದ್ರಿಂದ ಸಾಕಷ್ಟು ಸಾರ್ವಜನಿಕರು ಭಯಭೀತರಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಈಗ ಇಲ್ಲಿ ಏನು ಈ ಏರಿಯಾದಲ್ಲಿ ಸಾಕಷ್ಟು ಇಲ್ಲಿ ಸ್ಕೂಲ್ಗಳಿರೋದಾಗಿರ್ಬೋದು, ಮಕ್ಕಳು ಕೂಡ ಸ್ಕೂಲ್ಗೆ ಹೋಗ್ತಾ ಇರ್ಬೋದು, ಆಟ ಆಡಲಿಕ್ಕಾಗಿರ್ಬೋದು, ಸಾಕಷ್ಟು ಮಕ್ಕಳು ಹೊರಗಡೆ ಇರ್ತಾರೆ. ಆದರೆ ಹೊರಗಡೆ ಇದ್ದಾಗ ನಾಯಿಗಳು ಯಾವ ಟೈಮಲ್ಲಿ ಬರ್ತವೆ, ಹೇಗೆ ಬರ್ತವೆ ಅನ್ನುವಂಥದ್ದು ಕೂಡ ಗೊತ್ತಾಗೋದಿಲ್ಲ. ಹೀಗಾಗಿ ಬಾಲಕರ ಮೇಲೆ ಈಗಾಗಲೇ ಒಂದಲ್ಲ ಒಂದು ದಿನ ಕಡಿತವೆ. ಇಲ್ಲಿ ಸಾಕಷ್ಟು ನಾಯಿ ಕಡಿತದಿಂದಾಗಿ ಈಗಾಗಲೇ ಏನು ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ಓಡಾಡುವಂಥ ಪರಿಸ್ಥಿತಿ ಇದೆ ಅನ್ನುವಂಥದ್ದು ಕೂಡ ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ನಗರಸಭೆಯವರು ಇನ್ಮುಂದೆ ಇಂಥ ಒಂದು ಘಟನೆಯನ್ನು ನೋಡಿದ ತಕ್ಷಣ ಆದಷ್ಟು ಬೇಗನೆ ನಾಯಿಗಳನ್ನು ಹಿಡಿಯಲಿಕ್ಕೆ ಮುಂದಾಗಬೇಕು ಅನ್ನುವಂಥದ್ದು ಸಾರ್ವಜನಿಕರ ಒತ್ತಾಯವಾಗಿದೆ. ಬಾಗಲಕೋಟೆಯಿಂದ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ. ಬಾಗಲಕೋಟ್ ನಗರದಲ್ಲಿ ಮೇಲಿಂದ ಮೇಲೆ ಬೀದಿ ನಾಯಿಗಳ ಕಾಟದಿಂದ ಸಾಕಷ್ಟು ಜನರಿಗೆ ಬೀದಿ ನಾಯಿ ಕಚ್ಚುವುದರಿಂದ ಈಗಾಗಲೇ ಏನು ಒಬ್ಬ 10 ವರ್ಷದ ಬಾಲಕಿ ನವನಗರದಲ್ಲಿ ಬೀದಿ ನಾಯಿ ಕಚ್ಚಿದ್ರಿಂದ ಮೃತಪಟ್ಟಂಥ ಘಟನೆ ಮಾಸುವ ಮುನ್ನವೇ ಬಾಗಲಕೋಟ್ ನಗರದ ನಾವೇಗಿದ್ದೀವಿ. ಇದೇನು ಒಂದು ನಗರದಲ್ಲಿ ಸಾಕಷ್ಟು ಒಂದು ಬೀದಿ ನಾಯಿಗಳು ಇರೋದ್ರಿಂದ ಇದೇ ಒಂದು ಏರಿಯಾದಲ್ಲಿ ನಿನ್ನೆ ಏನು ರಾತ್ರಿ ವೇಳೆಯಲ್ಲಿ ಇಲ್ಲಿ ಚರಂತಿ ಮಠದಲ್ಲಿ ಒಂದು ಪುರಾಣವಿತ್ತು. ಆ ಪುರಾಣ ಕೇಳಿ ಬರಬೇಕಾದ್ರೆ 10-12 ಜನರಿಗೆ ಕೂಡ ಏಕಾಏಕಿಯಾಗಿ ನಾಯಿ ದಾಳಿ ಮಾಡಿ ಸಾಕಷ್ಟು ಗಂಭೀರವಾಗಿ ಕಚ್ಚಿದಂಥ ಘಟನೆ ನಡೆದಿದೆ. ಈ ನೆಲೆಯಲ್ಲಿ ಈಗಾಗಲೇ ಸಾರ್ವಜನಿಕರು ಸಾಕಷ್ಟು ನಗರಸಭೆ ಆಗಿರ್ಬೋದು ಮತ್ತು BTDದವರಿಗೆ ಹೇಳಿದರೂ ಕೂಡ ಯಾರೂ ಕೂಡ ಇತ್ತ ಕಡೆ ಗೇರ್ ಮಾಡ್ತಾ ಇಲ್ಲ. ಹೀಗಾಗಿ ಬೀದಿ ನಾಯಿ ದಿನ ಒಬ್ಬರಿಗಿಲ್ಲ ಒಬ್ಬರಿಗೆ ಕಡಿತಾ ಇರ್ತಾವೆ ಅನ್ನೋವಂಥದ್ದು ಕೂಡ ಇಲ್ಲಿದ್ದಂಥ ಸಾರ್ವಜನಿಕರು ಹೇಳ್ತಾ ಇದ್ದಾರೆ. ಆದರೆ ಸಾಕಷ್ಟು ನಗರದಲ್ಲಿ ಈ ರೀತಿಯಾಗಿ ಬೀದಿ ನಾಯಿಗಳ ಹಾವಳಿಯಿಂದ ಏನು ಸಾಕಷ್ಟು ಜನರಿಗೆ ಕಚ್ತಾ ಇವೆ. ಕಚ್ಚಿದರೂ ಕೂಡ ಅಧಿಕಾರಿಗಳು ಕೂಡ ಬರೀ ಸಮಜಾಯಿಷಿ ನೀಡ್ತಾರೆ, ಆದರೆ ಯಾವುದೇ ಒಂದು ಕ್ರಮ ತಗೊಂಡಿಲ್ಲ. ಹೀಗಾಗಿ ಬೀದಿ ನಾಯಿಗಳ ಸಂಖ್ಯೆಯೂ ಕೂಡ ಹೆಚ್ಚಾಗಿರೋದ್ರಿಂದ ಈಗಾಗಲೇ ಜನರು ಓಡಾಡಬೇಕಾದ್ರೆ ಭಾಳಷ್ಟು ಒಂದು ಏನು ಜೋಪಾನವಾಗಿ ಅಡ್ಡಾಡಬೇಕನ್ನುವಂಥ ಅಂಜಿ ಅಡ್ಡಾಡಬೇಕನ್ನುವಂಥ ಸ್ಥಿತಿಯಲ್ಲಿದ್ದಾರೆ. ಹೀಗಾಗಿ ಯಾರೂ ಕೂಡ ಮನೆಯಿಂದ ಮಕ್ಕಳನ್ನು ಕಳಿಸ್ಲಿಕ್ಕಾಗಿರ್ಬೋದು, ತಾವು ಕೂಡ ಹೋಗಬೇಕಾದರೂ ಕೂಡ ಭಾಳಷ್ಟು ಒಂದು ಜಾಗೃತಿಕತೆಯಿಂದ ಹೋಗಬೇಕನ್ನುವಂಥದ್ದು ಕೂಡ ಆಗ್ತಾಯಿದೆ. ಯಾಕಂತಂದರೆ ಈ ಒಂದು ಏರಿಯಾದಲ್ಲಿ ಸಾಕಷ್ಟು ಬೀದಿ ನಾಯಿಗಳು ಇರೋದರಿಂದ
ಜನರು ಹೋಗಬೇಕಾದ್ರೆ ಕೈಯಲ್ಲಿ ಬಡ್ಗಿ ಹಿಡ್ಕೊಂಡು ಹೋಗ್ಬೇಕನ್ನುವಂಥ ಒಂದು ಪರಿಸ್ಥಿತಿ ಇದೆ. ಯಾಕಂದರೆ ಯಾವ ವೇಳೆಯಲ್ಲಿ ಯಾವ ಟೈಪ್ ನಾಯಿ ಬಂದು ದಾಳಿ ಮಾಡುತ್ತೆ ಅನ್ನುವಂಥದ್ದು ಕೂಡ ಈಗಾಗಲೇ ಸಾರ್ವಜನಿಕರು ಕೂಡ ಭಾಳಷ್ಟು ಒತ್ತಾಯ ಮಾಡ್ತಾ ಇದ್ದಾರೆ. ನಾವು ನೋಡ್ತಾ ಇರ್ಬೋದು, ಈಗ ಅಲ್ಲೇ ಒಂದು ನಾಯಿ ಹೋಗ್ತಾ ಇದೆ, ಜೊತೆಗೆ ಬಾಲಕರು ಕೂಡ ಇಲ್ಲೇ ಓಡಾಡ್ತಾ ಇರ್ತಾರೆ. ಆದರೆ ಏಕಾಏಕಿಯಾಗಿ ಏನು ಬಾಲಕರ ಮೇಲಾಗಿರ್ಬೋದು, ರೋಡ್ ಮೇಲೆ ಹೋಗಬೇಕಾದ್ರೆ ಯಾರೇ ಹೋದರೂ ಕೂಡ ಏನು ಒಮ್ಮಲ್ದೊಮ್ಮಲ್ಗೆ ದಾಳಿ ಮಾಡಿ ಅವರಿಗೆ ಕಚ್ಚಿ ಗಾಯಗೊಳಿಸಿದಂಥ ಘಟನೆಗಳು ಸಾಕಷ್ಟು ನಡೆದಿವೆ. ಈ ನಿಟ್ಟಿನಲ್ಲಿ ಏನು ನಗರಸಭೆಯವರು ಆಗಿರ್ಬೋದು, ಏನು ಸಾಕಷ್ಟು ಸಾರಿ ಇಲ್ಲಿದ್ದಂಥ ಸಾರ್ವಜನಿಕರು ಕೂಡ ಮನವಿ ಮಾಡಿದ್ದಾರೆ. ಆದರೆ ಯಾರೂ ಕೂಡ ಅಧಿಕಾರಿಗಳು ಬಂದಿಲ್ಲ, ಇಲ್ಲಿ ಏನಾಯಿತು ಅನ್ನುವಂಥದ್ದು ಕೂಡ ತಿಳಿದಿಲ್ಲ ಅನ್ನುವಂಥ ಮಾತನ್ನು ಸಾಕಷ್ಟು ಸಾರ್ವಜನಿಕರು ಆರೋಪ ಮಾಡ್ತಾ ಇದ್ದಾರೆ. ಇನ್ನು ಮುಂದಾದರೂ ಏನು ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈಗ ಈ ರೀತಿಯಾಗಿ ದಾಳಿ ಮಾಡಿದ ಹಿನ್ನೆಲೆಯಲ್ಲಿ ಸಾಕಷ್ಟು ಜನರಿಗೆ ಗಾಯ ಆಗಿ ಏನು ಜಿಲ್ಲಾ ಆಸ್ಪತ್ರೆಯಲ್ಲಿ ನಿನ್ನೆ ರಾತ್ರಿಯೇ ಚಿಕಿತ್ಸೆ ಪಡಿತಾ ಇದ್ದಾರೆ. ಜೊತೆಗೆ ಏನಂತಂದರೆ ಈ ರೀತಿಯಾಗಿ ನಾಯಿ ದಾಳಿ ಮಾಡೋದ್ರಿಂದ ಸಾಕಷ್ಟು ಸಾರ್ವಜನಿಕರು ಭಯಭೀತರಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಈಗ ಇಲ್ಲಿ ಏನು ಈ ಏರಿಯಾದಲ್ಲಿ ಸಾಕಷ್ಟು ಇಲ್ಲಿ ಸ್ಕೂಲ್ಗಳಿರೋದಾಗಿರ್ಬೋದು, ಮಕ್ಕಳು ಕೂಡ ಸ್ಕೂಲ್ಗೆ ಹೋಗ್ತಾ ಇರ್ಬೋದು, ಆಟ ಆಡಲಿಕ್ಕಾಗಿರ್ಬೋದು, ಸಾಕಷ್ಟು ಮಕ್ಕಳು ಹೊರಗಡೆ ಇರ್ತಾರೆ. ಆದರೆ ಹೊರಗಡೆ ಇದ್ದಾಗ ನಾಯಿಗಳು ಯಾವ ಟೈಮಲ್ಲಿ ಬರ್ತವೆ, ಹೇಗೆ ಬರ್ತವೆ ಅನ್ನುವಂಥದ್ದು ಕೂಡ ಗೊತ್ತಾಗೋದಿಲ್ಲ. ಹೀಗಾಗಿ ಬಾಲಕರ ಮೇಲೆ ಈಗಾಗಲೇ ಒಂದಲ್ಲ ಒಂದು ದಿನ ಕಡಿತವೆ. ಇಲ್ಲಿ ಸಾಕಷ್ಟು ನಾಯಿ ಕಡಿತದಿಂದಾಗಿ ಈಗಾಗಲೇ ಏನು ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ಓಡಾಡುವಂಥ ಪರಿಸ್ಥಿತಿ ಇದೆ ಅನ್ನುವಂಥದ್ದು ಕೂಡ ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ನಗರಸಭೆಯವರು ಇನ್ಮುಂದೆ ಇಂಥ ಒಂದು ಘಟನೆಯನ್ನು ನೋಡಿದ ತಕ್ಷಣ ಆದಷ್ಟು ಬೇಗನೆ ನಾಯಿಗಳನ್ನು ಹಿಡಿಯಲಿಕ್ಕೆ ಮುಂದಾಗಬೇಕು ಅನ್ನುವಂಥದ್ದು ಸಾರ್ವಜನಿಕರ ಒತ್ತಾಯವಾಗಿದೆ. ಬಾಗಲಕೋಟೆಯಿಂದ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ. ಬಾಗಲಕೋಟ್ ನಗರದಲ್ಲಿ ಮೇಲಿಂದ ಮೇಲೆ ಬೀದಿ ನಾಯಿಗಳ ಕಾಟದಿಂದ ಸಾಕಷ್ಟು ಜನರಿಗೆ ಬೀದಿ ನಾಯಿ ಕಚ್ಚುವುದರಿಂದ ಈಗಾಗಲೇ ಏನು ಒಬ್ಬ 10 ವರ್ಷದ ಬಾಲಕಿ ನವನಗರದಲ್ಲಿ ಬೀದಿ ನಾಯಿ ಕಚ್ಚಿದ್ರಿಂದ ಮೃತಪಟ್ಟಂಥ ಘಟನೆ ಮಾಸುವ ಮುನ್ನವೇ ಬಾಗಲಕೋಟ್ ನಗರದ ನಾವೇಗಿದ್ದೀವಿ. ಇದೇನು ಒಂದು ನಗರದಲ್ಲಿ ಸಾಕಷ್ಟು ಒಂದು ಬೀದಿ ನಾಯಿಗಳು ಇರೋದ್ರಿಂದ ಇದೇ ಒಂದು ಏರಿಯಾದಲ್ಲಿ ನಿನ್ನೆ ಏನು ರಾತ್ರಿ ವೇಳೆಯಲ್ಲಿ ಇಲ್ಲಿ ಚರಂತಿ ಮಠದಲ್ಲಿ ಒಂದು ಪುರಾಣವಿತ್ತು. ಆ ಪುರಾಣ ಕೇಳಿ ಬರಬೇಕಾದ್ರೆ 10-12 ಜನರಿಗೆ ಕೂಡ ಏಕಾಏಕಿಯಾಗಿ ನಾಯಿ ದಾಳಿ ಮಾಡಿ ಸಾಕಷ್ಟು ಗಂಭೀರವಾಗಿ ಕಚ್ಚಿದಂಥ ಘಟನೆ ನಡೆದಿದೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಸಾರ್ವಜನಿಕರು ಸಾಕಷ್ಟು ನಗರಸಭೆ ಆಗಿರ್ಬೋದು ಮತ್ತು BTDದವರಿಗೆ ಹೇಳಿದರೂ ಕೂಡ ಯಾರೂ ಕೂಡ ಇತ್ತ ಕಡೆ ಗೇರ್ ಮಾಡ್ತಾ ಇಲ್ಲ. ಹೀಗಾಗಿ ಬೀದಿ ನಾಯಿ ದಿನ ಒಬ್ಬರಿಗಿಲ್ಲ ಒಬ್ಬರಿಗೆ ಕಡಿತಾ ಇರ್ತವೆ ಅನ್ನೋವಂಥದ್ದು ಕೂಡ ಇಲ್ಲಿದ್ದಂಥ ಸಾರ್ವಜನಿಕರು ಹೇಳ್ತಾ ಇದ್ದಾರೆ. ಆದರೆ ಸಾಕಷ್ಟು ನಗರದಲ್ಲಿ ಈ ರೀತಿಯಾಗಿ ಬೀದಿ ನಾಯಿಗಳ ಹಾವಳಿಯಿಂದ ಏನು ಸಾಕಷ್ಟು ಜನರಿಗೆ ಕಚ್ತಾ ಇವೆ. ಕಚ್ಚಿದರೂ ಕೂಡ ಅಧಿಕಾರಿಗಳು ಕೂಡ ಬರೀ ಸಮಜಾಯಿಷಿ ನೀಡ್ತಾರೆ, ಆದರೆ ಯಾವುದೇ ಒಂದು ಕ್ರಮ ತಗೊಂಡಿಲ್ಲ. ಹೀಗಾಗಿ ಬೀದಿ ನಾಯಿಗಳ ಸಂಖ್ಯೆಯೂ ಕೂಡ ಹೆಚ್ಚಾಗಿರೋದ್ರಿಂದ ಈಗಾಗಲೇ ಜನರು ಓಡಾಡಬೇಕಾದ್ರೆ ಭಾಳಷ್ಟು ಒಂದು ಏನು ಜೋಪಾನವಾಗಿ ಅಡ್ಡಾಡಬೇಕನ್ನುವಂಥ ಅಡ್ಡಾಡಬೇಕನ್ನುವಂಥ ಸ್ಥಿತಿಯಲ್ಲಿದ್ದಾರೆ. ಹೀಗಾಗಿ ಯಾರೂ ಕೂಡ ಮನೆಯಿಂದ ಮಕ್ಕಳನ್ನು ಕಳಿಸ್ಲಿಕ್ಕಾಗಿರ್ಬೋದು, ತಾವು ಕೂಡ ಹೋಗಬೇಕಾದರೂ ಕೂಡ ಭಾಳಷ್ಟು ಒಂದು ಜಾಗೃತಿಕತೆಯಿಂದ ಹೋಗಬೇಕನ್ನುವಂಥದ್ದು ಕೂಡ ಆಗ್ತಾಯಿದೆ. ಯಾಕಂತಂದರೆ ಈ ಒಂದು ಏರಿಯಾದಲ್ಲಿ ಸಾಕಷ್ಟು ಬೀದಿ ನಾಯಿಗಳು ಇರೋದ್ರಿಂದ ಜನರು ಹೋಗಬೇಕಾದ್ರೆ ಕೈಯಲ್ಲಿ ಬಡ್ಗಿ ಹಿಡ್ಕೊಂಡು ಹೋಗ್ಬೇಕನ್ನುವಂಥ ಒಂದು ಪರಿಸ್ಥಿತಿ ಇದೆ. ಯಾಕಂದರೆ ಯಾವ ವೇಳೆಯಲ್ಲಿ ಯಾವ ಟೈಪ್ ನಾಯಿ ಬಂದು ದಾಳಿ ಮಾಡುತ್ತೆ ಅನ್ನುವಂಥದ್ದು ಕೂಡ ಈಗಾಗಲೇ ಸಾರ್ವಜನಿಕರು ಕೂಡ ಭಾಳಷ್ಟು ಒತ್ತಾಯ ಮಾಡ್ತಾ ಇದ್ದಾರೆ. ನಾವು ನೋಡ್ತಾ ಇರ್ಬೋದು, ಈಗ ಅಲ್ಲೇ ಒಂದು ನಾಯಿ ಹೋಗ್ತಾ ಇದೆ, ಜೊತೆಗೆ ಬಾಲಕರು ಕೂಡ ಇಲ್ಲೇ ಓಡಾಡ್ತಾ ಇರ್ತಾರೆ. ಆದರೆ ಏಕಾಏಕಿಯಾಗಿ ಏನು ಬಾಲಕರ ಮೇಲಾಗಿರ್ಬೋದು, ರೋಡ್ ಮೇಲೆ ಹೋಗಬೇಕಾದ್ರೆ ಯಾರೇ ಹೋದರೂ ಕೂಡ ಏನು ಒಮ್ಮಲ್ದೊಮ್ಮಲ್ಗೆ ದಾಳಿ ಮಾಡಿ ಅವರಿಗೆ ಕಚ್ಚಿ ಗಾಯಗೊಳಿಸಿದಂಥ ಘಟನೆಗಳು ಸಾಕಷ್ಟು ನಡೆದಿವೆ. ಈ ನಿಟ್ಟಿನಲ್ಲಿ ಏನು ನಗರಸಭೆಯವರು ಆಗಿರ್ಬೋದು, ಏನು ಸಾಕಷ್ಟು ಸಾರಿ ಇಲ್ಲಿದ್ದಂಥ ಸಾರ್ವಜನಿಕರು ಕೂಡ ಮನವಿ ಮಾಡಿದ್ದಾರೆ. ಆದರೆ ಯಾರೂ ಕೂಡ ಅಧಿಕಾರಿಗಳು ಬಂದಿಲ್ಲ, ಇಲ್ಲಿ ಏನಾಯಿತು ಅನ್ನುವಂಥದ್ದು ಕೂಡ ತಿಳಿದಿಲ್ಲ ಅನ್ನುವಂಥ ಮಾತನ್ನು ಸಾಕಷ್ಟು ಸಾರ್ವಜನಿಕರು ಆರೋಪ ಮಾಡ್ತಾ ಇದ್ದಾರೆ. ಇನ್ನು ಮುಂದಾದರೂ ಏನು ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈಗ ಈ ರೀತಿಯಾಗಿ ದಾಳಿ ಮಾಡಿದ ಹಿನ್ನೆಲೆಯಲ್ಲಿ ಸಾಕಷ್ಟು ಜನರಿಗೆ ಗಾಯ ಆಗಿ ಏನು ಜಿಲ್ಲಾ ಆಸ್ಪತ್ರೆಯಲ್ಲಿ ನಿನ್ನೆ ರಾತ್ರಿಯೇ ಚಿಕಿತ್ಸೆ ಪಡಿತಾ ಇದ್ದಾರೆ. ಜೊತೆಗೆ ಏನಂತಂದರೆ ಈ ರೀತಿಯಾಗಿ ನಾಯಿ ದಾಳಿ ಮಾಡೋದ್ರಿಂದ ಸಾಕಷ್ಟು ಸಾರ್ವಜನಿಕರು ಭಯಭೀತರಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಈಗ ಇಲ್ಲಿ ಏನು ಈ ಏರಿಯಾದಲ್ಲಿ ಸಾಕಷ್ಟು ಇಲ್ಲಿ ಸ್ಕೂಲ್ಗಳಿರೋದಾಗಿರ್ಬೋದು, ಮಕ್ಕಳು ಕೂಡ ಸ್ಕೂಲ್ಗೆ ಹೋಗ್ತಾ ಇರ್ಬೋದು, ಆಟ ಆಡಲಿಕ್ಕಾಗಿರ್ಬೋದು, ಸಾಕಷ್ಟು ಮಕ್ಕಳು ಹೊರಗಡೆ ಇರ್ತಾರೆ. ಆದರೆ ಹೊರಗಡೆ ಇದ್ದಾಗ ನಾಯಿಗಳು ಯಾವ ಟೈಮಲ್ಲಿ ಬರ್ತವೆ, ಹೇಗೆ ಬರ್ತವೆ ಅನ್ನುವಂಥದ್ದು ಕೂಡ ಗೊತ್ತಾಗೋದಿಲ್ಲ. ಹೀಗಾಗಿ ಬಾಲಕರ ಮೇಲೆ ಈಗಾಗಲೇ ಒಂದಲ್ಲ ಒಂದು ದಿನ ಕಡಿತವೆ. ಇಲ್ಲಿ ಸಾಕಷ್ಟು ನಾಯಿ ಕಡಿತದಿಂದಾಗಿ ಈಗಾಗಲೇ ಏನು ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ಓಡಾಡುವಂಥ ಪರಿಸ್ಥಿತಿ ಇದೆ ಅನ್ನುವಂಥದ್ದು ಕೂಡ ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ನಗರಸಭೆಯವರು ಇನ್ಮುಂದೆ ಇಂಥ ಒಂದು ಘಟನೆಯನ್ನು
ನೋಡಿದ ತಕ್ಷಣ ಆದಷ್ಟು ಬೇಗನೆ ನಾಯಿಗಳನ್ನು ಹಿಡಿಯಲಿಕ್ಕೆ ಮುಂದಾಗಬೇಕು ಅನ್ನುವಂಥದ್ದು ಸಾರ್ವಜನಿಕರ ಒತ್ತಾಯವಾಗಿದೆ. ಬಾಗಲಕೋಟೆಯಿಂದ ಸಿದ್ದು ದುತ್ರಗಾವಿ, ರಿಪಬ್ಲಿಕ್ ಕನ್ನಡ.